ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೇನೆ ಕಚೋರಿ ಮಾಡಲಿಕ್ಕೆ 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಅಜ್ವಾನ್ ಕಾಳು, ಕಾಳು ಅಂತಾರಲ್ವ, ಅದು ಹಾಕ್ತಾ ಇದ್ದೀನಿ. ಅಜ್ವಾನ್ ಕಾಳು ನೋಡಿ, ಇದು ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ಇದು ಸ್ವಲ್ಪ ತಿಕ್ಕಿ ಹಾಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಲ್ಟ್ ಮತ್ತು ಎಣ್ಣೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಹೀಗೆ ಚೆನ್ನಾಗಿ ಹಿಟ್ಟು ನಾದಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಒಂದು ಅರ್ಧ ತಾಸಷ್ಟು ನೆನೆಲಿಕ್ಕೆ ಬಿಡ್ತೇನೆ. ಇದು ಹೆಸರು ಕಾಳು ಅಂತಾರೆ, ಇದು ಹೆಸರು ಬೇಳೆ ಇದು ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ನಾನು ಆವಾಗಲೇ ನೆನೆಸಿಟ್ಟಿದ್ದೆ, ಯಾಕಂದರೆ ಇದು 2 ತಾಸಷ್ಟು ನೆನೆಬೇಕಾಗ್ತದೆ. ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಹೀಗೆ ಚೆನ್ನಾಗಿ ಕಟ್ ಆಗಬೇಕು. 2 ತಾಸು ನೆನೆದ್ರೆ ಕಟ್ ಆಗುತ್ತದೆ. ಇವಾಗ ನಾನು ಇದಕ್ಕೆ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಇದು ಮಿಕ್ಸರ್ ಮಾಡ್ಕೊಂಡು ಬರೋಣ. ಇವಾಗ ಇನ್ನೂ ಸ್ವಲ್ಪ ಆಗಬೇಕು. ಇವಾಗ ಹುರಿದಿಟ್ಕೊಂಡೆ ಅಂಥದ್ದು ಹವೇಸ್ ಕಾಳು ನಾನು ಇದು ಜಸ್ತಾ ಇದ್ದೀನಿ. ಇದು ಬಡೆ ಸೊಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಹಾಗೆ ಸೇಮ್ ಜಜ್ಕೊಳ್ಳೋಣ. ನೋಡಿ, ಹೀಗೆ ನಾವು ಗರ್ಗರಾಗಿ ಜಜ್ಕೊಳ್ಳೋಣ ಹವೇಸ್ ಕಾಳು. ಇವಾಗ ನೋಡಿ, ಹೀಗೆ ಸ್ವಲ್ಪ ಕ್ರಂಚಿಯಾಗಿ ನಾವು ಮಾಡ್ಕೊಳ್ಳೋಣ. ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಕಡಲೆ ಹಿಟ್ಟು ನಾನು ಹುರಿದ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅಚ್ಚ ಖಾರದ ಕೆಂಪು ಖಾರ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಎಲ್ಲವನ್ನು ಹಸಿ ಸ್ಮೆಲ್ ಹೋಗೋ ಮಟ್ಟ ನಾವು ಎಲ್ಲ ಫ್ರೈ ಮಾಡ್ಕೋಬೇಕಾಗ್ತದೆ. ಸಾಲ್ಟ್ ಮತ್ತು ಅರಿಶಿನ, ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮತ್ತು 1 ಟೇಬಲ್ ಸ್ಪೂನಷ್ಟು ನಾನು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಜಜ್ಜಿಟ್ಕೊಂಡ ಅಂಥದ್ದು ಹವೇಸ್ ಕಾಳು ಮತ್ತು 1 ಚಮಚ ಬಡೆ ಸೊಪ್ಪು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಹುರಿದಿಟ್ಟಂಥ ಮಸಾಲೆಗೆ ನಾನು ಇವಾಗ ಮಿಕ್ಸರ್ ಮಾಡಿದಂಥದ್ದು ಕಡಲೆ ಹಿಟ್ಟು ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಮಸಾಲ ಮನೆಯಲ್ಲಿ ಮಾಡಿದಂಥದ್ದು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಚೋರಿ ಮಾಡಲಿಕ್ಕೆ ಬರ್ತದೆ. ಇವಾಗ ನಾನು ಶುಗರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹೌದು ಅಲ್ವಾ ಅಂತ ಸ್ವಲ್ಪ 1 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಆದಂಥ ಶುಗರ್ ಹಾಕಿದ್ದೀನಿ. ಇವಾಗ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಹೀಗೆ ಮಾಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಆರ್ಲಿಕ್ಕೆ ಬಿಡೋಣ ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ಕಾಲ ಇದು ಚೆನ್ನಾಗಿ ತಣ್ಣಗಾಗಲಿ. ಇವಾಗ ನಾನು ಚೆನ್ನಾಗಿ ಒಂದೊಂದಾಗಿ ಉಂಡೆ ಹಾಗೆ ಮಾಡ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಎಲ್ಲವನ್ನು ಮಾಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಹಿಟ್ಟು ನೆಂದಿದೆ. ಇವಾಗ ಸ್ವಲ್ಪವಾಗಿ ನಾನು ಉಳ್ಳೆಹಣ್ಣು ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ
ನಾನು ಆವಾಗಲೇ ತೋರಿಸಿದಂಥ ಉಂಡೆಯನ್ನು ರೆಡಿ ಮಾಡಿದ್ದೀನಿ. ಇವಾಗ ಇದು ತುಂಬಿ ನೋಡಿ ಹೀಗೆ ಚೆನ್ನಾಗಿ ನಾವು ಹಿಟ್ಟಲ್ಲಿ ತುಂಬ್ಕೊಳ್ಳೋಣ. ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಬಿಸಿ ಆಗ್ಲಿಕ್ಕೆ ಬಿಡೋಣ ಫ್ರೆಂಡ್ಸ್. ಇವಾಗ ಒಂದೊಂದಾಗಿ ಎಣ್ಣೆಯಲ್ಲಿ ಇದು ಕರಿದ್ಕೊಳ್ಳೋಣ. ಹೀಗೆ ಗೋಲ್ಡನ್ ಹಾಗೆ ಕಲರ್ ಬರೋ ಹಾಗೆ ಕರಿದ್ಕೊಳ್ಳೋಣ. ನೋಡಿ ಹೀಗೆ ಗರಿಗರಿಯಾಗಿ ಸೌಂಡ್ ಬರಬೇಕು. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಸಾಲೆ ಮಾಡಿದಂಥ ನಾವು ಕಚೋರಿ ರೆಡಿ ಮಾಡಿದ್ದೀನಿ. ಇದಕ್ಕೆ ಎಲ್ಲ ಕೊತ್ತಂಬರಿ ಮತ್ತು ಸ್ವಲ್ಪ ನಾನು ರೆಡ್ ಚಟ್ನಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಶೇವ್, ಇವಾಗ ನಾನು ಪುದೀನ ಚಟ್ನಿ ಮಾಡಿದ್ದೆ ಅದು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ಮನೆಯಲ್ಲಿ ಮಾಡಿದಂಥ ಕಚೋರಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿ ನಾನು ಕಚೋರಿ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನೋಡಲಿಕ್ಕೆ ತುಂಬ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ. ಸೂಪರಾದ ಕಚೋರಿ ರೆಡಿ. ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಮತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ಇದು. ಭಾಳ ಚೆನ್ನಾಗಿ ಮನೇಲಿ ಮಾಡಿ ಕೊಟ್ಟರೆ ಹೊರಗಡೆ ಹೋಗ್ತಾ ಇರೋಕ್ಕಿಂತ ಮನೇಲಿ ಮಾಡಿಕೊಡಿ ಫ್ರೆಂಡ್ಸ್.